ಇನ್ನು ಕೆಕೆಆರ್ಟಿಸಿಯನ್ನ ನಡೆಸೋಕ್ಕಾಗಿಲ್ಲ ಅಂದ್ರೆ ಮಾರ್ಬಿಡಿ ಅಂತ ಹೇಳಿ ಕೆಕೆಆರ್ಟಿಸಿ ಬಸ್ಗಳಲ್ಲಿ ಕಂಡಕ್ಟರ್ಗಳಿಗೂ ಕೂಡ ಗತಿ ಇಲ್ವಾ ಅನ್ನುವಂಥ ಪ್ರಶ್ನೆ. ಬಸ್ನಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆಯಂತೆ. ಕಂಡಕ್ಟರ್ಗಳಿಗೂ ಗತಿ ಇಲ್ಲ ಅಂತ ಆದ್ರ ಮೇಲೆ ಆ ಕೆಕೆಆರ್ಟಿಸಿ ಇದ್ರಷ್ಟು ಬಿಟ್ರಷ್ಟು ಬಸ್ನಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ಕೊಟ್ಟ ವಿದ್ಯಾರ್ಥಿ ಟಾರ್ಚ್ ಲೈಟ್ ಅಲ್ಲಿ ಬಸ್ ಓಡಿಸಿದಂತ ಘಟನೆ ಇನ್ನೂ ಕೂಡ ಮರೆತಿಲ್ಲ. ಅಷ್ಟರಲ್ಲೇ ಕೆಕೆಆರ್ಟಿಸಿಯಲ್ಲಿ ಮತ್ತೊಂದು ಅವಾಂತರ ಸಂಭವಿಸಿದೆ. ಕೆಕೆಆರ್ಟಿಸಿ ಅಂತ ಹೇಳಿದ್ರೆ ಅದೊಂಥರ ಅವಾಂತರಗಳ ಭಂಡಾರವೇ ಆಗಿಬಿಟ್ಟಿದೆ. ಕಂಡಕ್ಟರ್ ಬದಲು ವಿದ್ಯಾರ್ಥಿನಿಯಿಂದ ಪ್ರಯಾಣಿಕರಿಗೆ ಟಿಕೆಟ್ ವಿತರಣೆಯನ್ನು ಮಾಡಲಾಗ್ತಾ ಇದೆ ಅಂತೆ. ಕಲಬುರಗಿ ಕಾಳಗಿ ಮಾರ್ಗದ KA28F2066 ಬಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಂಡಕ್ಟರ್ ಸಿದ್ದು ಬಿರಾದರ್ ಬದಲು ವಿದ್ಯಾರ್ಥಿಯಿಂದ ಟಿಕೆಟ್ ಹಂಚಿಕೆ ಆಗಿದೆ. ವಿದ್ಯಾರ್ಥಿ ಟಿಕೆಟ್ ನೀಡುತ್ತಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಾರೋ. ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂತೆ. ಟಿಕೆಟ್ ವಿತರಣೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಘಟನೆಗೆ ಸಂಬಂಧಿಸಿ ಕೆಕೆಆರ್ಟಿಸಿ ಅಧಿಕಾರಿಗಳ ಕ್ರಮಕ್ಕೆ ಪ್ರಯಾಣಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೆಕೆಆರ್ಟಿಸಿಯನ್ನ ನಡೆಸೋಕ್ಕಾಗಿಲ್ಲ ಅಂದ್ರೆ ಮಾರ್ಬಿಡಿ ಸ್ವಾಮಿ, ಅದ್ರ ಬದಲಿಗೆ ಈ ತರ ಯಾಕೆ ರಾಜ್ಯದ ಮರ್ಯಾದೆ ತೆಗಿತೀನಿ? ಅಲ್ಲಿ ಟಿಕೆಟ್ ಕೊಡೋದಕ್ಕೂ ಕೂಡ ಜನ ಇಲ್ವಂತೆ. ಟಿಕೆಟ್ ಕೊಡೋದಕ್ಕೂ ಜನ ಇಲ್ಲ. ನಾವು ವಿಜುವಲ್ಗಳಲ್ಲಿ ತೋರಿಸ್ತೀವಿ. Play the visual. ನೋಡಿ, ವಿಜುವಲ್ಗಳ ತೋರಿಸ್ತಾ ಇದ್ದೀವಿ ನೋಡಿ. ಆ ವಿದ್ಯಾರ್ಥಿ, ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿ ಟಿಕೆಟ್ ಹೊರದೆ ಎಲ್ಲರಿಗೂ ಕೊಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತೀಚೆಗೆ ನೋಡಿದ್ರೆ ಅದ್ಯಾವುದೋ ಟಾರ್ಚ್ ಲೈಟ್ ಇಟ್ಕೊಂಡು, ಮೊಬೈಲ್ ಟಾರ್ಚ್ ಲೈಟ್ ಇಟ್ಕೊಂಡು ಬಸ್ ಓಡಿಸಿದ್ದಾರೆ. ಈಗ ನೋಡಿದ್ರೆ ವಿದ್ಯಾರ್ಥಿಗಳು ಬಂದು ಟಿಕೆಟ್ ಹಂಚ್ತಾ ಇದ್ದಾರೆ. ಕೆಕೆಆರ್ಟಿಸಿಯ ಅವಾಂತರಗಳು ಒಂದ ಎರಡ ಸ್ವಾಮಿ, ಏನ್ ಆಗ್ತಾ ಇದೆ ಇಲ್ಲಿ ಅಂತ. ಕಡೆ ಪಕ್ಷ ಕಂಡಕ್ಟರ್ಗೂ ಗತಿ ಇಲ್ಲ ಅಂತ ಅದ್ರ ಮೇಲೆ ಬಸ್ ಯಾಕ್ರಿ ಓಡಿಸ್ತೀರಿ? ಎಲ್ಲಾದ್ರೂ ಗುಜ್ರಿಗೆ ಹಾಕಿ. ಅದು ಆಲ್ರೆಡಿ ಗುಜ್ರಿಗೆ ಹೋಗುವ ಪರಿಸ್ಥಿತಿಯಲ್ಲೇ ಇದೆ ಆ ಬಸ್ಗಳೆಲ್ಲ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇದು ಬಹಳ ಅಸಹ್ಯಕರ ಘಟನೆ. ಮೊನ್ನೆ ಇತ್ತೀಚೆಗೆ ನೋಡಿದ್ರೆ ಯಾವನೋ ಒಬ್ಬ ಡ್ರೈವರ್ ಮೊಬೈಲ್ ಟಾರ್ಚ್ ಅಲ್ಲಿ ಇಟ್ಕೊಂಡು ಬಸ್ ಓಡಿಸ್ತಾ ಇದ್ರು. ಈಗ ನೋಡಿದ್ರೆ ಇಲ್ಲಿ ಕಂಡಕ್ಟರ್ಗೂ ಗತಿ ಇಲ್ವಂತೆ. ಆ ಸ್ಟೂಡೆಂಟ್ಸ್ ಹೋಗಿ ಟಿಕೆಟ್ ಹರಿದು ಕೊಡಬೇಕು. ನಿಜಕ್ಕೂ ಅಲ್ಲಿ ಆಗಿದ್ದೇನು ಮಹೇಶ್? ಮಾಡಿಕೊಳ್ತಾನೆ ಇದೆ. ಏನು ಕಳೆದ ತಿಂಗಳು ಏನು ಕಲಬುರಗಿಯಿಂದ ಏನು ಚಿಂಚೋಳಿಗೆ ಏನು ಹೋಗ್ತಕ್ಕಂತ ಸಾಯಂಕಾಲ ಬಸ್ ಇದೆ. ಇನ್ನು ಲೈಟ್ ಇಲ್ಲದೆ ಮೊಬೈಲ್ ಟಾರ್ಚ್ ಬಳಸಿ ಏನು ಓಡಿಸಿದ್ದು, ಏನು ಇನ್ನು ಮಾಸುವ ಮುನ್ನ ಏನು ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದು. ಏನು ಕಲಬುರಗಿಯಿಂದ ಕಾಳಗಿಗೆ ತೆರಳುತ್ತಿದ್ದ ಬಸ್ ಏನು ಪ್ರಯಾಣಿಕನಾದ ಏನು ವಿದ್ಯಾರ್ಥಿ ಒಬ್ಬ ಪ್ರಯಾಣಿಕರಿಗೆ ಸಹ ಪ್ರಯಾಣಕ್ಕೆ ಟಿಕೆಟ್ ನೀಡಿದ್ದು ಏನು ಘಟನೆ ಆಗಿದೆ ಎಂದು. ಏನು ಈ ಎಲ್ಲಾ ಘಟನೆಗಳು ಏನು ಬಸ್ನಲ್ಲಿರ್ತಕ್ಕಂಥ ಪ್ರಯಾಣಿಕರು ಮೊಬೈಲ್ ನಲ್ಲಿ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದ್ದು. ಇನ್ನು ಬಸ್ ಏನ್ ಸಂಬಂಧಿಸಿದಂತೆ ಕಾರ್ಯನಿರ್ವಾಹಕ ಅಂದ್ರೆ ಕಂಡಕ್ಟರ್ ಏನಾಗಿತ್ತು, ಸಿದ್ದು ಬಿರಾದರ್ ಅಂತ ಹೇಳ್ಬಿಟ್ಟು ಟಿಕೆಟ್ ನೀಡಬೇಕಾಗಿರ್ತಕ್ಕಂಥ ಕಂಡಕ್ಟರ್ ಏನು ಜೊತೆಲಿದ್ದಾನ ಅಥವಾ ಏನು ಬೇರೆಡೆ ಹೋಗಿದ್ದಾನ ಅನ್ನೋದು ಇನ್ನೊಂದು ತನಿಖೆಯಲ್ಲಿ ತಿಳಿಬೇಕಾಗಿದೆ ಕಾರ್ತಿಕ್. ಏನಾದ್ರೆ ವಿದ್ಯಾರ್ಥಿ ಟಿಕೆಟ್ ನೀಡಿದ್ದು ಯಾಕೆ ಅನ್ನೋದು, ಯಾವ ಕಾರಣದಿಂದ ಟಿಕೆಟ್ ವಿದ್ಯಾರ್ಥಿ ನೀಡಿದಾನೆ, ಅಥವಾ ಕಂಡಕ್ಟರ್ ಇಲ್ಲದ ಸಮಯದಲ್ಲಿ ಅಥವಾ ನೀಡಿದಾನ, ಅಥವಾ ಏನು ಯಂತ್ರ ಏನು ದುರ್ಬಳಕೆ ಮಾಡಿಕೊಂಡು ಏನು ಪ್ರಯಾಣಿಕರಿಗೆ ಮೋಸ ಮಾಡುವಂತಹ ಏನು ತಂತ್ರ ಬಳಸಿಕೊಂಡಿದ್ದಾನ ಎನ್ನುವುದು ಇಲ್ಲಿ ತನಿಖೆಯಲ್ಲಿ ತಿಳಿ ಬರಬೇಕಾಗಿದೆ ಕಾರ್ತಿಕ್. ಹಾಗೂ ಏನಂದ್ರೆ ಇಲ್ಲಿ ನಾವು ಗಮನ ಹರಿಸಬೇಕು, ಒಂದು ಕಂಡಕ್ಟರ್ ಕೈಯಲ್ಲಿರುವಂತ ಮಿಷಿನ್ ವಿದ್ಯಾರ್ಥಿ ಕೈಗೆ ಹೆಂಗೋಯ್ತು ಅಂತ ಹೇಳಿ, ಮತ್ತೊಂದು ನೀವು ಹೇಳ್ದಂಗೆ ಅದು ಫೇಕ್ ಏನಾದ್ರೂ ಆತ ಕಲೆಕ್ಟ್ ಮಾಡಿರ್ಬೋದಾ ಅಂತ ಹೇಳಿ. ಇಲ್ಲಿ ಏನೋ ಆದ್ರೂ ಕೂಡ ಅದ್ರ ಜವಾಬ್ದಾರಿ ಯಾರ್ದಾಗ್ಬೇಕಿತ್ತು? ಕಂಡಕ್ಟರ್ದಾಗ್ಬೇಕಿತ್ತು. ಆ ಕಂಡಕ್ಟರ್ ಎಲ್ಗೋಗಿದ್ದ ಅಷ್ಟೊತ್ತಿಗೆ ಅಂತ. ಹೌದು ಕಾರ್ತಿಕ್, ಏನು ಕಂಡಕ್ಟರ್ ಏನೋ ಅಥವಾ ಬಸ್ನಲ್ಲಿ ಇದ್ದಾನ ಅಥವಾ ಬಸ್ನಲ್ಲಿ ಇಲ್ಲವಾ, ಅಥವಾ ಏನು ಡ್ರೈವರ್ ಇದನ್ನ ಬಿಟ್ಟು ಕಂಡಕ್ಟರ್ ಬಿಟ್ಟು ಅಥವಾ ಮೂವ್ ಮಾಡಿದ್ನ
ಅಥವಾ ಏನು ಕಂಡಕ್ಟರ್ ಡ್ರೈವರ್ ಇರಲ್ದೇ ಇರ್ತಕ್ಕಂಥ ಸಮಯದಲ್ಲಿ ಏನು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ಅದಾನೆ ಅವನು ಜನರಿಗೆ ಮೋಸ ಮಾಡುವಂತ ತಂತ್ರಗಳನ್ನು ಬಳಸ್ಕೊಂಡಿದಾನ, ಅಥವಾ ಇನ್ನೊಂದು ಟಿಕೆಟ್ ನೀಡಬೇಕಾದ್ರೆ ಯಂತ್ರದಲ್ಲಿ ಕೆಲವೊಂದು ನಿಲ್ದಾಣಗಳ ಆಯ್ಕೆ ಸಂಖ್ಯೆ ಇರುತ್ತೆ, ಅದರಲ್ಲಿ ವಿದ್ಯಾರ್ಥಿಗಳು ಹೇಗೆ ಗೊತ್ತೋದು ಅವನಿಗೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಮಹಿಳೆಯರಿಗೆ ಉಚಿತ ಕೆಲವೊಂದು ಟಿಕೆಟ್ಗಳು ನೀಡಬೇಕಾಗಿರುತ್ತೆ, ಮಕ್ಕಳಿಗೆ ಆಫ್ ಟಿಕೆಟ್ ನೀಡಬೇಕಾಗಿರುತ್ತೆ, ಹಾಗೂ ಈಗ ಪುರುಷರಿಗೆ ಕೆಲವೊಂದು ಟಿಕೆಟ್ಗಳು ಯಂತ್ರದಲ್ಲಿ ಈ ಆಪರೇಟ್ ಆಗುತ್ತೆ. ಅದು ವಿದ್ಯಾರ್ಥಿಗೆ ಹೇಗೆ ಗೊತ್ತು ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಕಾರ್ತಿಕ್. ಎಸ್ ಮಹೇಶ್, ಖಂಡಿತವಾಗಿ ಯಕ್ಷದ ಪ್ರಶ್ನೆ. ಇದ್ರ ಬಗ್ಗೆ ಈಗ ಅಧಿಕಾರಿಗಳು ಯಾರಾದ್ರೂ ಗಮನ ಹರಿಸಿದಾರಾ? ಏನಾದ್ರೂ ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳು ಏನಾದ್ರೂ ಮುಂದಾಗ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಇದು ಹಿಂಗೆ ಬಿಟ್ಬಿಟ್ರೆ ನಾಡಿದ್ದು ಒಂದಿನ ಊರಲ್ಲಿ ಬರೋರು ಹೋಗೋರು ಎಲ್ಲರೂ ಕೂಡ ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾರೆ, ಪ್ರಯಾಣಿಕರು ದುಡ್ಡು ತಗೊಂಡು ಜೇಬ್ಗೆ ಹಾಕೊಂಡು ಹೋಗ್ಬಿಡ್ತಾರೆ. ಇದಕ್ಕೆ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಏನಾದ್ರು ಆಗಿದೆಯಾ? ಹೆಂಗೆ ಕಾರ್ತಿಕ್, ಈಗಾಗಲೇ ಏನಾಗಿದೆ ಅಂತಂದ್ರೆ ಇವಾಗ ವಿದ್ಯಾರ್ಥಿಗಳ ಬಗ್ಗೆ ಏನು ತನಿಖೆ ನಡೀತಾ ಇದೆ ಈ ಕುರಿತು. ಇನ್ನು ಇದು ಗಮನಕ್ಕೆ ಆಲ್ರೆಡಿ ಇವಾಗ ಹೋಗಿದೆ ಅಧಿಕಾರಿಗಳಿಗೆ. ಇನ್ನು ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಆಲ್ರೆಡಿ ತನಿಖೆ ಆದ ನಂತರನೇ ಕೂಡ ಗೊತ್ತಾಗುತ್ತೆ ಇದರ ಸತ್ಯಾಂಶಗಳು ಅಂತ ಕಾರ್ತಿಕ್. ಎಸ್ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.